सिद्धिप्रदायकाय गुरु ब्रह्मा गुरु विष्णु गुरुदेव ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾನು ಹೇಳುವಂತಹ ಕಟಕ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರ ಒಂದು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಅಷ್ಟಮದಲ್ಲಿ ಶನಿ ಇರೋದ್ರಿಂದ ನಿಮಗೆ ನಿಮ್ಮ ಕೆಲಸದ ಮೇಲೆ ವಿಳಂಬವಾಗುತ್ತದೆ. ಆದರೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಸಂಕಷ್ಟಗಳ ಸಮಯ ದೂರವಾಗುತ್ತದೆ. ಮಂಗಳವಾರದ ಸಂಚಾರ ಧೈರ್ಯ ಹಾಗೂ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಈ ರಾಶಿಯವರ ಆರ್ಥಿಕವಾದ ಸ್ಥಿತಿಯನ್ನು ನೋಡೋ ಹಾಗಿದ್ರೆ, ನಿಮಗೆ ಯಾವುದಾದ್ರೂ ಹಳೆಯ ಬಾಕಿ ಬರುವಂತಹ ವಿಚಾರವಿದ್ದರೆ ಅದು ಬರೋದಕ್ಕೆ ಸ್ವಲ್ಪ ಡಿಲೇ ಅನ್ನೋದಾಗುತ್ತದೆ. ಸೊ ಕುಟುಂಬದಿಂದ ಹಿರಿಯರಿಂದ ಆರ್ಥಿಕ ಲಾಭವನ್ನು ಸಿಗುವಂಥದ್ದು, ಆರ್ಥಿಕ ಒಂದು ಪರಿಸ್ಥಿತಿಯನ್ನು ವಿಚಾರವನ್ನು ಆಗುವಂಥದ್ದು ಬರುತ್ತದೆ. ಅನಗತ್ಯವಾದ ಖರ್ಚಿಗೆ, ಅನಗತ್ಯ ವಸ್ತುಗಳಿಗಾಗಿ ಖರ್ಚು ಮಾಡೋದು ಕಡಿಮೆ ಮಾಡಿ. ದೀರ್ಘಕಾಲದ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಈ ತಿಂಗಳು ನಿಮಗೆ ಸೂಕ್ತವಾದ ಸಮಯ ಅಲ್ಲ. ಈ ರಾಶಿಯವರ ಒಂದು ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಂತೆ ಹೆಚ್ಚು ಪರಿಶ್ರಮವನ್ನು ಹಾಕ್ಬೇಕಾಗ, ಕಚೇರಿಯಲ್ಲಿ ನಿಮ್ಮ ಗೊತ್ತಿಲ್ಲದ ಹಾಗೆ ನಿಮಗೆ ಶತ್ರುಗಳು ಕೂಡ ಜಾಸ್ತಿ ಆಗ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ನಿಮ್ಮ ಕೆಲಸದ ಮುಖಾಂತರ ಬೇರೆಯವರಿಗೆ ಕ್ರೆಡಿಬಿಲಿಟಿ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರವನ್ನು ವಹಿಸಿ. ಇನ್ನು ವ್ಯವಹಾರಸ್ಥರಿಗೆ ಈ ತಿಂಗಳು ಹೆಚ್ಚಿನ ಲಾಭ ದೊರೆಯುತ್ತೆ. ಹೊಸ ವ್ಯವಹಾರ, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ವಿಚಾರ ಇದ್ರೆ ಸರಿಯಾದ ರೀತಿಯಾದ ಒಂದು ಪ್ಲಾನಿಂಗ್ ಅನ್ನೋದು ಮಾಡಿ. ರಿಯಲ್ ಎಸ್ಟೇಟ್, ಜಮೀನು ಹಾಗೂ ಜಾಗದ ವಿಚಾರದ ಬಗ್ಗೆ ಏನಾದರೂ ಮಾಡುವಂತಹ ವಿಚಾರವಿದ್ದರೆ ಈ ತಿಂಗಳು ನಿಮಗೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಈ ರಾಶಿಯವರ ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದ ವಿಚಾರದಲ್ಲಿ ನಿಮ್ಮ ದೃಷ್ಟಿ ತುಂಬಾ ಜಾಗೃತರಾಗಿರಬೇಕು. ಹೆಚ್ಚಿನ ವಿಚಾರದಲ್ಲಿ ಹೊಟ್ಟೆಯ ಒಂದು ಸಮಸ್ಯೆ ಕಾಡುವಂತಹ ವಿಚಾರ ಬರುತ್ತದೆ. ಮನಸ್ಸನ್ನ ಒಂದು ಪ್ರಶಾಂತ ಸ್ಥಿತಿಗೆ ತರಬೇಕು ಅಂತ ಹೇಳಿದ್ರೆ ಲಘುವಾದ ಸಂಗೀತವನ್ನ ಕೇಳೋದು ಉತ್ತಮ. ಅದೇ ರೀತಿ ನೀರಿನ ಸನ್ನಿಧಿಯಲ್ಲಿ ಸ್ವಲ್ಪ ಕಾಳಪಳ್ಳಿ ಹಾಗೂ ಈ ರಾಶಿಯವರ ಒಂದು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡ ಹಾಗಿದ್ರೆ, ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಸ್ವಲ್ಪ ಬೆಲೆ ಕೊಡಬೇಕು. ಸಣ್ಣ ಪುಟ್ಟ ವಿಷಯವನ್ನು ದೊಡ್ಡದು ಮಾಡ್ಲಿಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಮಾತುಕತೆ ಹಂತಕ್ಕೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಈ ತಿಂಗಳಲ್ಲಿ. ತಾಳ್ಮೆ ಈ ತಿಂಗಳಲ್ಲಿ ನಿಮ್ಮ ಮಂತ್ರವಾಗಲಿ. ಸೊ ಇವಾಗ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ನೀವು ಮನೆಯವರ ಜೊತೆ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಗ್ಗೆ ಶುಭ ಸೂಚನೆಗಳು ಸಿಗುತ್ತವೆ. ಹಳೆಯ ಹಾಗೂ ಆಪ್ತ ಒಂದು ವ್ಯಕ್ತಿಗಳ ಭೇಟಿಯಿಂದ ನಿಮಗೆ ಸಂತೋಷ ಹಾಗೂ ಖುಷಿ ನೀಡುತ್ತದೆ. ಶುಭ ಫಲಗಳನ್ನ ನೀಡುವಂತಹ ಈ ಒಂದು ರಾಶಿಯ ಒಂದು ಪರಿಹಾರದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಓಂ ನಮ ಶಿವಾಯ ಅಂತ ಮಂತ್ರವನ್ನು ಪಠಿಸಿ. ಪಕ್ಷಿಗಳಿಗೆ ನೀರಿನ ಪಾತ್ರೆಯನ್ನು ಹಿಡಿಬೇಕಾಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ದೋಷಗಳು ಅಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ. ಸೋಮವಾರ ಬಿಳಿ ಬಣ್ಣದ ಬಟ್ಟೆಗಳನ್ನು ಸ್ವಲ್ಪ ದಾನ ಮಾಡೋದ್ರಿಂದ ಅನುಕೂಲ. ಸೊ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿ ಅವರಿಗೆ ಹೇಳೋದಾಗಿದ್ರೆ, ನಿಮ್ಮ ಅಂತರಾತ್ಮದ ಒಂದು ಆತ್ಮವನ್ನ, ಧ್ವನಿಯನ್ನ ನೀವು ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಅಂತರಾತ್ಮದ ಒಂದು ಆತ್ಮದ ಧ್ವನಿಯನ್ನ ನೀವು ಕೇಳಿಸಿಕೊಂಡು ಮುನ್ನಡೆಯೋದು ಉತ್ತಮ. ಸೊ ಇದಾಗಿದ್ದು ಕರ್ಕಾಟಕ ರಾಶಿಯವರ ಈ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಸ್ಕ್ರೀನಿನ ಮೇಲೆ ಇರುವಂತಹ ನಂಬರಿಗೆ ಕರೆ ಮಾಡಿ. ನಮಸ್ಕಾರ.